ಸರ್, ಇವತ್ತೇನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಶಿವರಾತ್ರಿ ಸಂಭ್ರಮ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೊ ಈ ಭಾಗದ ಮುಖಂಡರಾಗಿ ತಾವು ಏನ್ ಹೇಳ್ತೀರಿ, ಕಾರ್ಯಕ್ರಮ ಹೇಗೆ ಮೂಡ್ ಬರ್ತಾ ಇದೆ ಅಂತ? ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಹಾಗೂ ಭಕ್ತಾದಿಗಳಿಗೆ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ 15ನೇ ತಾರೀಕು ಮಹಾಶಿವರಾತ್ರಿ ಸಂಭ್ರಮ ಅನ್ನೋ ಒಂದು ವಿಶೇಷ ಭಕ್ತಿಪೂರ್ವಕವಾಗಿ ಇರ್ತಕ್ಕಂಥ ಒಂದು ಮಹಾಪೂಜೆ ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ನಮ್ಮ ಶಾಸಕರು. ವಿಶೇಷತೆ ಪ್ರತಿ ವರ್ಷದಂತೆ ಕಳೆದ ವರ್ಷ ಶಿವ ವೈಭವ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ರು, ಮತ್ತೆ ಯುವ ದಸರಾ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ರು. ಈಗ ಮಹಾಶಿವರಾತ್ರಿ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯುಗಾದಿಗೂ ಕೂಡ ಅನೇಕ ಕಾರ್ಯಕ್ರಮಗಳು ಮಾಡುವಂತ ಆಲೋಚನೆಯಲ್ಲಿ ಇದ್ದಾರೆ. 15ನೇ ತಾರೀಕು ಸಂಜೆ 5 ಗಂಟೆಯಿಂದ ಸೋಮವಾರ ಸಂಜೆವರೆಗೂ ಕೇದಾರ ಲಿಂಗ ಮಾದರಿಯ ಲಿಂಗ ಪ್ರತಿಷ್ಠಾಪನೆ ಮಾಡಿ ವಿಶೇಷವಾಗಿ ಇರತಕ್ಕಂಥ ಪೂಜೆ ಸಲ್ಲಿಸಿ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಸನ್ಮಾನ್ಯ ಶಾಸಕರು ಆಹ್ವಾನ ನೀಡಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳನ್ನು ಕೂಡ ಪ್ರತಿಷ್ಠಾಪನೆ ಅದೇ ರೀತಿಯಲ್ಲಿ ಮಾಡಿ ಅದಕ್ಕೂ ಕೂಡ ವಿಶೇಷ ಒಂದು ಪೂಜೆ ಸಲ್ಲಿಸುವಂತದ್ದು ಮಾಡ್ತಾ ಇದ್ದಾರೆ. ಪೂಜಾ ದಿನ 15ನೇ ತಾರೀಕು ಹಾಗೂ ಸೋಮವಾರ ಪ್ರಸಾದ ಇರುತ್ತೆ ಎಲ್ಲ ಭಕ್ತಾದಿಗಳಿಗೂ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆ ಸನ್ಮಾನ್ಯ ಸೋಮಶೇಖರ್ ಸಾಹೇಬರು ಬಹಳ ಭಕ್ತಿಪೂರ್ವಕವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಆಗಮಿಸಿ ಯಾರು ಕೇದಾರಲಿಂಗ ದರ್ಶನ ಮಾಡಿರಲ್ಲ, ಸದ್ಯಕ್ಕೆ ಮಾಡೋವಂಥದ್ದಕ್ಕೆ ಹೋಗೋಕ್ಕಾಗಿರಲ್ಲ ಹಲವಾರು ಪರಿಸ್ಥಿತಿಗಳಿಂದ, ಅವರೆಲ್ಲ ಇಲ್ಲಿ ಬಂದು ದರ್ಶನ ಮಾಡ್ಕೊಬೋದು. ಮತ್ತು 12 ಜ್ಯೋತಿರ್ಲಿಂಗಗಳೇನಿದೆ 12 ಜ್ಯೋತಿರ್ಲಿಂಗಗಳನ್ನು ಇಲ್ಲಿ ಬಂದು ದರ್ಶನ ಮಾಡ್ಕೊಬೋದು. ಎಲ್ಲರೂ ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ತಾವು ತಮ್ಮ ಕುಟುಂಬಸ್ಥರು ಸ್ನೇಹಿತರೊಟ್ಟಿಗೆ ಬಂದು ದೇವರ ದರ್ಶನವನ್ನು ಪಡಿಬೇಕೆಂದು ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತೇನೆ. ಈ ಭಾಗದಲ್ಲಿ ಸಾಕ್ಷಾತ್ ಶಿವನನ್ನೇ ಕೂಡ ತಗೊಂಡ್ಬಂದು ಕೇದಾರನಾಥ ಶಿವನನ್ನೇ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸ್ತಾ ಇದ್ದೀರಿ, ಮತ್ತೆ ಪೂರ್ವಭಾವಿ ಕಾರ್ಯಕ್ರಮಗಳಲ್ಲಿ ಕೂಡ ನಡೀತಾ ಇದೆ. ಹೇಗೆ ಅನಿಸ್ತಾ ಇದೆ ಈ ವಿಜೃಂಭಣೆ ನೋಡಿ ನಿಮಗೆ? ಇವತ್ತೇನು ನಮ್ಮ ಸೋಮಶೇಖರ್ ಗೌಡರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದು ಒಂದೇ ಕಾರ್ಯಕ್ರಮ ಅಲ್ಲ, ತಮ್ಮ ಮಾಧ್ಯಮದವ್ರಿಗೂ ಗೊತ್ತು. ಅವ್ರು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಒಂದು ಇಚ್ಛಾಶಕ್ತಿಯಿಂದ ಒಂದು ಕಾರ್ಯಕ್ರಮ ಮಾಡ್ತಾರೆ, ಪಕ್ಷಾತೀತವಾಗಿ ಕಾರ್ಯಕ್ರಮ ಮಾಡ್ತಾರೆ. ಇವತ್ತೇನು ಮಹಾಶಿವರಾತ್ರಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಕಾರ್ಯಕ್ರಮನ ಅತಿ ವಿಜೃಂಭಣೆಯಿಂದ ಹಾಗೂ ಎಲ್ಲಾ ಕಾರ್ಯಕರ್ತರಿಗೂ ಒಂದು ತಂಬಿಟ್ಟಿರ್ಬೋದು, ಪ್ರಸಾದದ ವಿನಿಯೋಗ ಮಾಡಿ ಅವರು ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಾನು ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಲಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರು ಒಂದು ಬೃಹತ್ತರವಾದ ಕಾರ್ಯಕ್ರಮವನ್ನೇ ಮಾಡ್ತಾ ಇದ್ದಾರೆ, ಶಿವರಾತ್ರಿ ಸಂಭ್ರಮ ಅನ್ನೋ ಕಾರ್ಯಕ್ರಮ. ಸೊ ಇದು ಪೂರ್ವಭಾವಿ ಕಾರ್ಯಕ್ರಮಗಳು, ತಯಾರಿಗಳು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಭಾಗದ ಮುಖಂಡರಾಗಿ ನೀವು ಏನ್ ಹೇಳ್ತೀರಿ? ಯಾವ ರೀತಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದಾರೆ ಮತ್ತು ಎಷ್ಟು ಸಾವಿರ ಜನ ಬರೋ ನಿರೀಕ್ಷೆ ಇದೆ ನಿಮ್ಗೆ ಅಂತ? ಮೊದಲಿಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಶವಂತಪುರ ಕ್ಷೇತ್ರ ಜನತೆಗೆ. ನನ್ನ ಹೆಸರು ನಿಖಿಲ್ KR ಅಂತ, ಕೆಂಗೇರಿ ಬ್ಲಾಕ್ ವೈಸ್ ಪ್ರೆಸಿಡೆಂಟು. ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಪ್ರತಿ ವರ್ಷನೂ ಒಂದೊಂಥರ ಡಿಫ್ರೆಂಟಾಗಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಮೊನ್ನೆ ಯುಗಾದಿ ಉತ್ಸವನೂ ಮಾಡಿದ್ದು. ಇಡೀ 28 ಕ್ಷೇತ್ರದಲ್ಲೂ ಯಾರೂ ಆ ಥರ ಮಾಡಿರಲಿಲ್ಲ ಕಾರ್ಯಕ್ರಮ. ಇದು ಅಷ್ಟೇ ಶಿವ ವೈಭವ ಅಂತ ಇದು 2ನೇ ವರ್ಷ ಮಾಡ್ತಾ ಇರೋದು. ಹೋದ ವರ್ಷ ಚೆನ್ನಾಗಿತ್ತು, ಈ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಕೇದಾರನಾಥ ದೇವಾಲಯದ್ದು ಸಿಟ್ಟು ಹಾಕಿ ಮಾಡ್ತಾ ಇದ್ದಾರೆ. ಕೆಲವರು ಇರ್ತಾರೆ, ಬಡವರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಅಲ್ಲಿಗೆ ಹೋಗಿ ಆ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದೇ ರೀತಿ ಮಾಡಲಲ್ಲಿ ಇಲ್ಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ನಮಗೆ ಯಶವಂತಪುರ ಕ್ಷೇತ್ರದಿಂದ ಆಗಲಿ ಅಕ್ಕಪಕ್ಕ ಕ್ಷೇತ್ರದಿಂದ ಸುಮಾರು ಒಂದು 35-40 ಸಾವಿರ ಜನ ಬರೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆಮೇಲೆ ಬಂದವ್ರಿಗೂ ಸಹ ಒಂದು ರುದ್ರಾಕ್ಷಿ ಕೊಡೋದಾಗಿರಲಿ, ಅವ್ರಿಗೆ ಉಪಹಾರ ಕೊಡೋದಾಗಿರಲಿ, ಶಿವನಿಗೆ ಇಷ್ಟವಾಗಿದ್ದು ತಮಟ ಕೊಡೋದಾಗಿರಲಿ ಎಲ್ಲ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಜನರಿಗೋಸ್ಕರ ಮಾಡ್ತಾ ಇರೋದು. ಇದು ಅವ್ರ ವೈಯಕ್ತಿಕ ಅಂತ ಏನಿಲ್ಲ, ಇದು ರಾಜಕೀಯ ಏನಿಲ್ಲ. ಜನರು ಎಲ್ಲ ಜನರು ಬಂದು ಒಂದು ದೇವ್ರ ದರ್ಶನ, ಶಿವನ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಅವತ್ತು ಶಾಲಾ ಕಾಲೇಜುಗಳು ರಜೆ ಇರುತ್ತೆ ಅಂದ್ಬಿಟ್ಟು ಒಂದಿನ ಸೋಮವಾರ ಇರೋದ್ರಿಂದ ಎಕ್ಸ್ಟೆಂಡ್ ಮಾಡಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳೆಲ್ಲ ಬಂದು ನೋಡ್ಕೊಂಡು ಹೋಗ್ಲಿ ಅಂತ ಅವತ್ತೊಂದಿನ ಸಾಯಂಕಾಲ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾವು ಇಂಥ ಶಾಸಕರನ್ನ ಪಡೆಯೋಕ್ಕೆ ನಾವು ತುಂಬ ಯಶವಂತಪುರ ಕ್ಷೇತ್ರದ ಜನ ಪುಣ್ಯ ಮಾಡಿದ್ದೀವಿ. ಆಮೇಲೆ ಯೂತ್ಸ್ಗೆ ಅಂತ ಈಗ ಯುಗಾದಿ ಉತ್ಸವ ಅಂತ ಕ್ರಿಕೆಟ್ ಮಾಡುವ ಅಂತ ಹೇಳಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಟೀಮ್ ಬಂದರೂ ಕ್ರಿಕೆಟ್ ಮಾಡಿ ಎಲ್ಲ ನಿಂತ್ಕೊಂಡು ಕ್ರಿಕೆಟ್ನ ಮಾಡಿ ಸಕ್ಸಸ್ ಮಾಡಬೇಕು. ಅದು ಒಂದು 20,000 ಜನ ಸೇರಬೇಕು. ಯೂತ್ಸ್ಗೆ ರೀಚ್ ಆಗಬೇಕು.
ಅಂದ್ಬಿಟ್ಟು ಕ್ರಿಕೆಟ್ ಮಾಡುವಂಥ ಇದೇ ಗಣೇಶ ಗ್ರೌಂಡಲ್ಲೇ ಫಿಕ್ಸ್ ಮಾಡಿದ್ದಾರೆ. ಏನಕ್ಕಂದ್ರೆ ನಾವು ಈ ಗಣೇಶ ಗ್ರೌಂಡಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಸಕ್ಸಸ್ ಆಗುತ್ತಾ ಹೊರತು ಯಾವುದೂ ಫೇಲ್ಯೂರ್ ಆಗಿಲ್ಲ. ಅವರು ಫಸ್ಟು ಎಲೆಕ್ಷನ್ ಗೆಲ್ಲಕ್ಕೂ ಮೊದಲಿಂದ ಇಲ್ಲಿ ಕಾರ್ಯಕ್ರಮ ಎಲ್ಲಿ ಯಾವತ್ತು ಶುರು ಮಾಡಿದ್ರು ಅವತ್ತಿಂದ ಎಲ್ಲ ಕಾರ್ಯಕ್ರಮ ಸಕ್ಸಸ್ ಆಗಿದೆ. ಅದಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರ ಜನತೆಗಳೆಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು GN ತುಳಸಿ ಪ್ರಸಾದ್ ಅಂತ. ಶಾಸಕರ ಜೊತೆ ಸುಮಾರು 18 ವರ್ಷಗಳ ಕಾಲ ಇದ್ದೀನಿ. ನಾನು ಸ್ಟೇಟು OBC ಜನರಲ್ ಸೆಕ್ರೆಟರಿಯಾಗಿ ಮಾಡಿದ್ದಾರೆ ಒಂದು 2 ತಿಂಗಳ ಹಿಂದೆ. ನನ್ನ ಇದು ಕೆಲಸ ನೋಡಿ ಅವರು ನನಗೆ ಶಿಫಾರಸು ಮಾಡಿದ್ದಾರೆ. ಎಲ್ಲದಕ್ಕಿಂತ ನಾನು ಹಳಬ ಅಂತ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸುಮಾರು ಇದಕ್ಕೆ ಮುಂಚೆ ಸಮಾನ ಮನಸ್ಕರ ಒಕ್ಕೂಟ ಅಂತೇಳಿ ಒಂದು 20 ವರ್ಷ ಸಾಮೂಹಿಕ ವಿವಾಹ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಹೇಬರು ಪ್ರತಿಯೊಂದು ಹಬ್ಬನೂ ಜನಗಳ ಜೊತೆ ಸರಳವಾಗಿ ಆಚರಿಸ್ಕೊಳ್ಳೋದಕ್ಕೆ ಕಾನೂನು ವ್ಯವಸ್ಥೆಯಿಂದ ಹಿಡಿದು ಎಲ್ಲದಕ್ಕಿಂತ ಹೆಚ್ಚಾಗಿ ಊಟದ ವ್ಯವಸ್ಥೆ, ನೀರು ಊಟದ ವ್ಯವಸ್ಥೆ ಸಾಹೇಬರು ಮಾಡೋ ಥರ ನಾನು ಇಡೀ ಬೆಂಗಳೂರಲ್ಲಿ ಎಲ್ಲೂ ನೋಡಿಲ್ಲ. ಅದಲ್ಲದೆ ಪ್ರಥಮವಾಗಿ ಎಷ್ಟೋ ಸರಿ ಸಾಹೇಬರು ಶಾಸಕರು ಬೆಂಗಳೂರಲ್ಲೇ ನಂಬರ್ 1 ರ್ಯಾಂಕಿಂಗಲ್ಲಿ ಬಂದಿದ್ದಾರೆ. ಬರೀ ಶಾಸಕರ ಅಭಿವೃದ್ಧಿ ಅಲ್ಲ, ಜೊತೆಗೆ ಜನಗಳನ್ನ ಪ್ರತಿಯೊಂದು ಹಬ್ಬನ ಜನಗಳ ಜೊತೆ ಆಚರಿಸ್ಕೊಳ್ಳೋಕೆ ಭಾಳ ಇಷ್ಟಪಡ್ತಾರೆ ಇವರು. ಮೊನ್ನೆ ತಾನೇ ಸಂಕ್ರಾಂತಿ ಆಗಿದೆ, ಈಗ ಶಿವರಾತ್ರಿ, ಮಹಾಶಿವರಾತ್ರಿ, ಜ್ಯೋತಿರ್ಲಿಂಗ ಭಾಳ ವ್ಯವಸ್ಥೆ ಅಚ್ಚುಕಟ್ಟಾಗಿ ಫಿಲಮ್ ಸೆಟ್ ಏನು ಇದೆ ಆ ಥರದಲ್ಲಿ ಅರೇಂಜ್ ಮಾಡಿದ್ದಾರೆ. ಎಲ್ಲರ ಜೊತೆ ಜನಕ್ಕೆ ಕಾನೂನು ವ್ಯವಸ್ಥೆ, ಟ್ರಾಫಿಕ್ ವ್ಯವಸ್ಥೆ, ಆಲ್ಟರ್ನೇಟಿವ್ ಎಲ್ಲ ಮಾಡಿಕೊಟ್ಟು, ಜೊತೆಗೆ ಮುಖಂಡರನ್ನ ಫುಲ್ಲು ಎಲ್ಲ ಇನ್ವಾಲ್ವ್ ಮಾಡಿ ಅಂತ ಮನವಿ ಮಾಡಿಕೊಂಡು ಅವ್ರಿಗೆ ಆರ್ಡ್ರು ಮಾಡಿದ್ದಾರೆ. ಈ ಥರನೇ ನಡ್ಕೋಬೇಕು ಅಂತೇಳಿ ನಮ್ಗೆ ಶಿಸ್ತಿನ ಪಾಠನೂ ಹೇಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಹೇಬರು ನಂಬರ್ 1 ಶಾಸಕರು ಮಾತ್ರ ಅಲ್ಲ, ಜನಗಳ ಜೊತೆ ಜನಸ್ನೇಹಿಗೆ ಇರೋದ್ರಲ್ಲೂ ಕೂಡ ಬೆಂಗಳೂರು ಶಾಸಕರಲ್ಲಿ ಹೇಳಿದ್ರೆ ತಪ್ಪಾಗಲ್ಲ. ಅದನ್ನು ನಾವು ಎತ್ತಿಡ್ತೀವಿ. ಖಂಡಿತ ಸಾಹೇಬರು ಜನಗಳ ಜೊತೆ ಯಾವಾಗಲೂ ಇರ್ಬೇಕಂತ ಇಷ್ಟಪಡ್ತಾರೆ, ಪ್ರತಿ ದಿವಸ ಇರ್ಬೇಕಂತ ಇಷ್ಟಪಡ್ತಾರೆ. ಅದೇ ನಮ್ಮ ಹಿರಿಮೆ. ಸಾಹೇಬ್ರ ಜೊತೆ ನಮಗೆ ಭಾಳ ಗರ್ವದಿಂದ ಹೇಳ್ಕೊತೀವಿ, ಸಾಹೇಬ್ರು ಆ ರೀತಿ ಅಂತೇಳಿ ಈ ರೀತಿ ತಿಳಿಸ್ತಾ ಇದ್ವಿ.